ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಗೌಡ್ರೆ, ಇಷ್ಟೆಲ್ಲ ಬೆಳವಣಿಗೆಗಳ ಬಗ್ಗೆ ತಮ್ಮ ಹಿರಿಯ ಮಗ ಬಾಲಕೃಷ್ಣ ಅವ್ರ ಮೇಲೆ ಒಂದು ಆರೋಪ ಬಂದಿದೆ. ಲೋಕಾಯುಕ್ತರು ಪೊಲೀಸರು ದಾಳಿ ಮಾಡಿದ್ದಾರೆ. ಅವರು KS ಅಧಿಕಾರಿಯಾಗಿ ರಿಟೈರ್ಡ್ ಆದ ನಂತರ ಅವರಿಗಿದ್ದಷ್ಟು ಆಸ್ತಿ ಈಗ ಇರುವ ಬೃಹತ್ ಪ್ರಮಾಣದ ಆಸ್ತಿ, ಇದನ್ನು ಹೇಗೆ ಸಂಪಾದನೆ ಮಾಡಿದರು? ಲೋಕಾಯುಕ್ತ ಕೋರ್ಟಲ್ಲಿ 26-27 ಆಸ್ತಿಗಳ ಬಗ್ಗೆ ಇದು ಹೇಗೆ ಆಸ್ತಿ ಗಳಿಸಿದ್ರು, ಇದು ಹೇಗೆ ಮಾರಾಟ ಆಯಿತು, ಇದ್ರ ಬಗ್ಗೆ ಕೇಳಿದ್ದಾರೆ. ಅವರ ಆರ್ಡರ್ ಕಾಪಿ ನನ್ನ ಹತ್ರ ಇದೆ, ನೋಡಿದ್ದೇನೆ. ಅದನ್ನು ಬಿಟ್ಟು ಇವರು ಹಲವಾರು ಕಡೆ ಹೋಗಿದ್ದಾರೆ. ಆಯ್ತು ಸ್ವಾಮಿ, ಮೈಸೂರಲ್ಲಿ ಬಂದೆ ಸರ್. 120-130 ಅಧಿಕಾರಿಗಳನ್ನು 8 ಜಾಗಗಳಲ್ಲಿ ನೇಮಿಸಿ ಇವತ್ತು ನೀವು ತನಿಖೆ ಮಾಡ್ತೀರಿ. ಅದೇ ರೀತಿ ಯಡಿಯೂರಪ್ಪನವರ ನೇರವಾಗಿ ಹಣ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅಲ್ಲ, ಅದಕ್ಕೆ ತನಿಖೆ ಆಗಿದೆ. ಸ್ವಲ್ಪ ತಡೀರಿ ಸ್ವಾಮಿ. ನನ್ನ ಮಗನ ಸಮರ್ಥನೆ ಮಾಡಿ ಯಾವುದು ರಿಯಾಕ್ಷನ್ ಕೊಡೋದಿಲ್ಲ. ಬಾಲಕೃಷ್ಣ ಗೌಡರು ಯಾರಿಂದಲಾದರೂ ದುಡ್ಡು ತೆಗೆದುಕೊಂಡಿದ್ರೆ, ಯಾರಿಂದಲಾದರೂ ನಾನು ಇನ್ಫ್ಲೂಯೆನ್ಸ್ ಮಾಡ್ತೀನಿ, ನಮ್ಮ ಅಪ್ಪನಿಗೋ ನಮ್ಮ ಬ್ರದರ್ ಮುಖ್ಯಮಂತ್ರಿ ಆಗವ್ರಂತ ದುಡ್ಡು ತೊಗೊಂಡಿದ್ರೆ, ಅಥವಾ ಚೆಕ್ ತೊಗೊಂಡಿದ್ರೆ, ಅಥವಾ ಬ್ಯಾಂಕ್ ಶೇರ್ಸ್ ತೊಗೊಂಡಿದ್ರೆ, ಇದೆಲ್ಲವನ್ನೂ ತನಿಖೆ ಮಾಡ್ತಾ ಇದ್ದಾರೆ. ಆಗ ಕೋರ್ಟ್ನ ಅಂತಿಮ ತೀರ್ಮಾನಕ್ಕೆ ಅವರು ತಲೆಬಾಗಲೇಬೇಕು. ದೇವೇಗೌಡನ ಮಗ ಅಂತ ಏನಿಲ್ಲ ಇಲ್ಲಿ. ರೈಟ್. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ, ಅಡ್ವಾಣಿಯವರ ರಥಯಾತ್ರೆ ಕರ್ನಾಟಕಕ್ಕೆ ಬರ್ತಾ ಇದೆ. ಅವರು ಕೇಂದ್ರ ಸರ್ಕಾರದ ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರದ ಧೋರಣೆ, ದೇಶಾದ್ಯಂತ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಕರ್ನಾಟಕ ಕೂಡ ಬರ್ತಾ ಇದ್ದಾರೆ. ತಾವೊಬ್ಬ ಮಾಜಿ ಪ್ರಧಾನಿಯಾಗಿ ತಮ್ಮ ರಿಯಾಕ್ಷನ್ ಏನದಕ್ಕೆ? ಅದ್ವಾನಿಯವರೇನೆ ಫಸ್ಟ್ ಎಲೆಕ್ಷನ್ನಲ್ಲಿ ದ ಬ್ಲ್ಯಾಕ್ ಮನಿ ಮಸ್ಟ್ ಬಿ ಬ್ರಾಟ್ ಬ್ಯಾಕ್ ಟು ಇಂಡಿಯಾ ಅಂತ ಹೇಳಿದರು. ಯಾವ ಸತ್ಯ ಇದೆಯೋ ಅದನ್ನು ಮುಚ್ಚಬಾರದು, ಅವರೇ ಹೇಳಿದ್ದು. ದ ಫೈಟ್ ಬಿಗಿನ್ ಬಿಫೋರ್ ಎಲೆಕ್ಷನ್. ಬಟ್ ಟುಡೇ ಇಫ್ ಇ ಕಮ್ಸ್ ಟು ಕರ್ನಾಟಕ, ವಾಟ್ ಈಸ್ ಹಿ ಸ್ಟ್ಯಾಂಡ್? ಟು ಅದ್ವಾನಿಜಿ, ಡ್ಯೂ ರೆಸ್ಪೆಕ್ಟ್, giving all respect to his seniority and service, I am writing an open letter. It is not a confidential letter. One of the senior most leader of the Bharatiya Janata Party, I don't want to name him. He will win the battle and come back. He already says this. The issue is, it is not one minister. 6 or 7 ministers started with chief minister. They are facing. Some are in jail, some are facing the severe charges. In a situation like this, in Karnataka, if we talk of removal of corruption, people will think that Advaniji is not fighting for real corruption. ಈಗ ಅಡ್ವಾಣಿಯವರು ಕರ್ನಾಟಕಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಭ್ರಷ್ಟಾಚಾರ ಹಗರಣದಲ್ಲಿ ಜೈಲಲ್ಲಿದ್ದಾರೆ. ನಾನು ಅದಕ್ಕೆ ಅಡ್ವಾಣಿಯವರು ಏನು ಮಾಡಬೇಕು? ಒಂದು ನಿಮಿಷ ಕೂಲ್ ಆಗಿದ್ದರೆ ಹೇಳ್ತೀನಿ. ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ನಟ್ವರ್ ಸಿಂಗ್ ತಪ್ಪು ಮಾಡಿದರು, ಕಾಂಗ್ರೆಸ್ಸಿಂದ ಹೊರಗೆ ಹಾಕಿದರು. ಅಂದರೆ ಅಡ್ವಾಣಿ ಏನು ಮಾಡಬೇಕು ಹಾಗಾದರೆ? ನನಗೆ ಸಂಬಂಧ ಇಲ್ಲ ರೀ. ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್. ನಟ್ವರ್ ಸಿಂಗ್ ತಪ್ಪು ಮಾಡಿದಾಗ ಅಲ್ಲ ಬಂದೆ, ಅವ್ರು ಹೊರಗೆ ಹಾಕ್ಬೋದು. ಅಂದರೆ ಇವ್ರಿಗೆ ಜೈಲಿಂದ ಹೊರಗೆ ಬರ್ತಾರೆ, ಎಲ್ಲ ಜೈಸ್ ಬರ್ತಾರೆ ಅಂತ ಹೇಳ್ತಾರೆ. ದಿ ಡಿಫ್ರೆನ್ಸ್ ಬಿಟ್ವೀನ್ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ ಕಾಂಗ್ರೆಸ್ ಎರಡನ್ನು ತಾಳೆ ಮಾಡಿದೆ ಅಷ್ಟೇ. ನಾನು ತಾವು ಹೇಳೋದು ಹಾಗಾದರೆ ಯಡಿಯೂರಪ್ಪನವ್ರನ್ನು ಪಾರ್ಟಿಯಿಂದ ಆಚೆ ಹಾಕಬೇಕು ಅಂತ? ನಂದು ಸಂಬಂಧ ಇಲ್ಲ ಸರ್, ಅವ್ರಿಗೆ ಸೇರಿ. ವೈ ಶುಡ್ ಐ ಟೆಲ್ ದ್ಯಾಟ್? ಹಿ ಈಸ್ ಕಂಟ್ರೋಲಿಂಗ್ ದಿ ಹೋಲ್ ಗವರ್ಮೆಂಟ್ ಟುಡೇ. ಅರೆ ಸ್ಟಿಲ್ ಅಲ್ಲ, ಈವನ್ ನಾವು ಹೌ ದಿಸ್ ಲೋಕಾಯುಕ್ತ ಇಶ್ಯೂ ಹ್ಯಾಸ್ ಫೈನಲೈಸ್ಡ್. 2 names were sent by Chief Minister and the Chief Justice of Karnataka. One is Sonde, one is Bandur Math. How ultimately only Bandur Math name will go? Even today sitting in jail, he dictates, he controls. ಹಾಗಾದ್ರೆ ಸದಾನಂದ ಗೌಡರು ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಿದ್ರು? ಹೇಳ್ದಂಗೆ ಮಾಡ್ತಿದ್ರೆ ಉಳಿಯೋದಿಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಅಯ್ಯೋ ರಾಮ, if you want to continue as Chief Minister, he has to work under his instructions. He may say 101 things outside. ಈ ಜೈಲಲ್ಲಿದ್ದವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೀಗ? ಜನಾರ್ದನ್ ರೆಡ್ಡಿ, ಕೃಷ್ಣೇಶ್ ಶೆಟ್ಟಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಂದೆ ಯಡಿಯೂರಪ್ಪ, ಅವರವರು ಮಾಡಿದ ತಪ್ಪುಗಳಿಗೆ ಒಂದು ಕೋರ್ಟು ಒಂದು ಹಂತದ ನಿರ್ಣಯ ಕೊಟ್ಟಿದ್ದಾರೆ. ಇದು ಫೈಟ್ ಆಗುತ್ತೆ. ನಾನು ನೇರವಾಗಿ ಹೇಳ್ತೀನಿ, ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟು, ಮತ್ತೊಂದು ಅಂತಿಮವಾಗಿ ಯಾವುದೋ ಒಂದು ಎಂಡ್ ಆಗುತ್ತೆ ಅಂತ ಇಟ್ಕೊಳ್ಳೋಣ.
ಅವ್ರ ಲೈಫ್ ಸೆಂಟೆನ್ಸ್ ಆಗ್ಬೋದು, ಇಲ್ಲ ಬಚಾವ್ ಆಗ್ಬೋದು. ಐ ಕಾಂಟ್ ಸೇ ಆಲ್ ದೀಸ್ ಥಿಂಗ್ಸ್. ಸೊ ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಯಾಕೆ ಇದನ್ನ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ? ಅಯ್ಯೋ ರಾಮ, ಅವರು ದೇವೇಗೌಡ ಮುಗಿಸ್ತೇ ಹೋದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೇನ್ರಿ? ಆ ನಿರ್ಣಯ ತಗೊಂಡ್ರು ಯಾರು ಕಾಂಗ್ರೆಸ್ಸಲ್ಲಿ? ಅಯ್ಯೋ ರಾಮ, ಈ ಯಡಿಯೂರಪ್ಪನವರು ಕಾಂಗ್ರೆಸ್ನವರು ಹೇಗೆ ಸಮ್ಮಿಲಿತವಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉದಾಹರಣೆ ಕೊಡಬಲ್ಲ. ಎರಡು ದೊಡ್ಡ ರಾಷ್ಟ್ರೀಯ ಪಕ್ಷಗಳು ಒಂದು ರೀಜನಲ್ ಪಾರ್ಟಿ ಮೇಲೆ ಮುಗಿಬಿದ್ದಿದೆ ಈಗ ನಿಮ್ಮ ಪ್ರಕಾರ? ಈಗ ತಮಾಷೆಗೆ ಹೇಳ್ತೇನೆ, ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೇನೆ ನಿಮಗೆ. ನಡ್ಕೊಂಡು ಹೋದ್ರು ಇವರು ಬಳ್ಳಾರಿಗೆ, ಅದೊಂದು 2 ವರ್ಷದ ಹಿಂದಿನ ಮಾತು. ಟೆಲ್ ಮಿ ಒನ್ ಇನ್ಸ್ಟೆನ್ಸ್. ರಾಜ್ಯದಲ್ಲಿ ಚುನಾವಣೆ ಯಾವಾಗ ಬರ್ಬೋದು ಗೌಡ್ರೆ? ಅದು ಯಾವತ್ತು ಬರಲಿ, 6 ತಿಂಗಳಿಗೆ ಬರಲಿ, 6 ವರ್ಷಕ್ಕೆ. ಯಡಿಯೂರಪ್ಪನವ್ರು ಹೇಳ್ತಾರೆ ಸರ್, ಚುನಾವಣೆ ರಾಜ್ಯದಲ್ಲಿ ಯಾವ ಬರಬೇಕು? ಅವರು ಯಡಿಯೂರಪ್ಪನವ್ರು ಏನು ಹೇಳ್ತಾರೆ ಅಂದರೆ 3 ತಿಂಗಳಲ್ಲಿ ಮತ್ತೆ ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಇನ್ನು ಅವ್ರು ಮಂತ್ರಿಮಂಡಲಕ್ಕೆ ಅವ್ರು ಹೇಳ್ತಾರೆ 3 ತಿಂಗಳು ಆಗಬೇಕು, ಎನಿ ಡೇ ವಿಲ್ ಕಮ್ ಬ್ಯಾಕ್ ಅಂತಾರೆ. ಅಂದರೆ ಮುಖ್ಯಮಂತ್ರಿಯಾಗಿ? ಹೌದು. ಅಯ್ಯೋ ರಾಮ, ನಾನು ಬೇಕಾದ್ರೆ ಪ್ರೆಸ್ ಕಟ್ಟಿಂಗ್ಸ್ ಮೆರಿಟ್ ಇದೆ ಅಂತ ತಗೊಂಬಂದು ಕೊಡ್ಬಿಡ್ತೀನಿ ನಿಮಗೆ, ನಿಮಗೂ ಗೊತ್ತು. ಸೊ ಯಾವುದೇ ಸಂದರ್ಭದಲ್ಲಿ ಬರಬೇಕಾ? ಬರೋ ಚುನಾವಣೆಗೆ JDS ಪಕ್ಷ ಸಿದ್ಧವಾಗಿದೆಯಾ? ಅರೆ, ನಾನು ಇಷ್ಟು ದಿನ ಬಾಯಿ ಬಿಡದೇ ಇರೋನು ಈಗ ಬೀದಿಲಿ ಇಳಿದಿದ್ದೀನಿ ಅಂತ. ವಾರ್ ಹಸ್ ಬಿಗನ್, ಐ ವಿಲ್ ಲೀಡ್ ದಿ ಕ್ಯಾಂಪೇನ್. ಅಂದರೆ ಅದರ ಅರ್ಥ ಚುನಾವಣೆ ಹತ್ತಿರದಲ್ಲೇ ಇದೆ ಅಂತ? ಅದೇ ಪ್ರಿಪೇರ್ ಆಗ್ಬೇಕಲ್ಲ ಸರ್. ನಮ್ಮ ಹತ್ರ ಮದ್ದು ಗುಂಡು ಏನೂ ಇಲ್ಲ. ಈಗ ನಮಗೆ ದೇವರೇ ಕಾಪಾಡಬೇಕು. ರೈಟ್. ಈಗ ಈ 3.5 ವರ್ಷ ಅವಧಿಯಲ್ಲಿ BJP ಸರ್ಕಾರ ಬಂದು 2ನೇ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? ನನಗೆ ಪಾಪ ಸದಾನಂದ ಗೌಡರ ವ್ಯಕ್ತಿತ್ವದ ಬಗ್ಗೆ ಗೌರವ ಇದೆ, ಆದರೆ ಬೆಂಬಲ ಇಲ್ಲ ಅವರಿಗೆ. ವಿಧಾನಸಭೆಯಲ್ಲಿ ಈ ಸರ್ಕಾರಕ್ಕೆ ಮಾರ್ಕ್ಸ್ ಕೊಟ್ಟರೆ ಎಷ್ಟು ಕೊಡ್ತೀರಿ? ನಾನು ಕಷ್ಟ ಮಾರ್ಕ್ಸ್ ಕೊಡೋದು. ಸಾಲು ಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ, ಕೆಲವರು ಹೋಗಕ್ಕೆ ಹೊರಟಿದ್ದಾರೆ. ಈಗಾಗಲೇ ಇಬ್ಬರ ಮೇಲೆ FIR ಆಗಿದೆ. ಇದೆಲ್ಲದ್ರ ಮಧ್ಯೆನೂ ಸದಾನಂದ ಗೌಡರಿಗೆ ಏನಾದರೂ ಕಿವಿ ಮಾತು ಹೇಳ್ತೀರ ತಾವು? ಹೇಳೋ ಶಕ್ತಿ ಯಾವಾಗ ಬರುತ್ತೆ ಅಂದರೆ ಅವ್ರ ಸರ್ಕಾರ ಗಟ್ಟಿಯಾಗಿ ಉಳಿದಿದೆ ಅಂದರೆ ಒಂದು ಸಲಹೆ ಕೊಡ್ಬೋದು. BJP ಪಕ್ಷಕ್ಕೆ ಏನಾದ್ರು ಹೇಳ್ತೀರಿ? ಯಡಿಯೂರಪ್ಪನವ್ರಿಗೆ ಇವತ್ತು ತುಂಬ ಅಭಿಮಾನದ ಕಾಣ್ತಾರೆ. ಏನು ಬಿಡ್ರಿ, ಜೈಲಿಂದ ಬರ್ತಾರೆ, ಅದೇನು ದೊಡ್ಡ ವಿಷಯ ಈ ಮಾತು ಹೇಳುವಾಗ. ಸೊ ಭ್ರಷ್ಟಾಚಾರ, ಈ ಜೈಲು ವಾಸ ಅಂತ ದೊಡ್ಡ ವಿಶೇಷ ಏನಲ್ಲ ರಾಜ್ಯದಲ್ಲಿ. ಈಗ ಅವ್ರಿಗೇನು ಅದೇನಿಲ್ಲ. ಸೊ ನಟ್ವರ್ ಸಿಂಗ್ಗೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ಅದನ್ನ ರಾಜ್ಯದಲ್ಲಿ BJP ಪಾರ್ಟಿ ಮಾಡಬೇಕು ಅಂತೀರಿ? ಒಂದು ಉದಾಹರಣೆ ಕೊಟ್ಟೆ. ರೈಟ್. ಥ್ಯಾಂಕ್ ಯು ಗೌಡ್ರೆ. ಅನೇಕ ವಿಚಾರ ಉದಾಹರಣೆ ಕೊಟ್ಟೆ. ಸೀಮಿತ ಅವಧಿಯಲ್ಲಿ ಅನೇಕ ವಿಚಾರ ನನ್ನ ಜೊತೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ದೇವೇಗೌಡ್ರೆ. ನೀವು ನನ್ನನ್ನು ಪ್ರೊವೊಕೇಟಿವ್ ಮಾಡಿದ್ರೆ, ಒಳ್ಳೊಳ್ಳೆ ಪ್ರಶ್ನೆ ಹಾಕಿದ್ರಿ. ಇವತ್ತು ಬರೀ ಕೃಷ್ಣ ಜಲಭಾಗ್ಯ ನೀವು ಒಂದೇ ಅಲ್ಲ, ಎಲ್ಲ ನಿಮಗಿರೋ ಟ್ಯಾಲೆಂಟ್ ಇದೆಯಲ್ಲ, ಐ ಮಸ್ಟ್ ಕಾಂಪ್ಲಿಮೆಂಟ್ ಯು. ನಿಮಗಿರೋ ಟ್ಯಾಲೆಂಟಿನ ಕಷ್ಟ ಬೇರೆಯವ್ರಿಗೆ ಈ ಥರ ಪ್ರಶ್ನೆಗಳನ್ನು ನೀವೇನು ಬರ್ಕೊಂಬಂದಿರೋದಿಲ್ಲ. ನಿಮ್ಮ ಮೈಂಡಲ್ಲಿ ಏನೋ ಒಂದು ವರ್ಕ್ ಮಾಡ್ಕೊಂಡು ಬಂದಿರ್ತೀರಿ. ನಿಮಗೆ ಇಲ್ಲಿರೋ ಪರಿವಾರದವರಿಗೆ, ನಿಮ್ಮ ಮಾಲೀಕರಿಗೆ ನಾನು ಕೃತಜ್ಞತೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.